ಮಾನ್ವಿ ತಾಲೂಕಲ್ಲಿ ಮಕ್ಕಳ ಹೆಸರೇಳ್ಕೊಂಡು ಅಧಿಕಾರಿಯೊಬ್ಬರು ಲೂಟಿ ಮಾಡ್ತಾ ಇದ್ದಾರೆ ಏನೋ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಮಾನ್ವಿ ತಾಲೂಕಲ್ಲಿ ಅಪೌಷ್ಟಿಕ ಆಹಾರ ಪೂರೈಕೆ ಆಗ್ತಾ ಇದೆ, ಆದ್ರೂ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಇದರಲ್ಲಿ ಅಧಿಕಾರಿಗಳು ಏನಾದ್ರೂ ಇನ್ವಾಲ್ವ್ ಆಗಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಎದ್ದು ಕಾಣಿಸ್ತಾ ಇದೆ. ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಮಟ್ಟದ ಆಹಾರ ಪೂರೈಕೆ ಆಗ್ತಾ ಇದೆ. ಮಕ್ಕಳ ಹೆಸರಲ್ಲಿ ಮೊಟ್ಟೆ ಕದಿತಾರಂತೆ ಈ ಅಧಿಕಾರಿ. ಇದೆಲ್ಲ ಒಂದು ಆರೋಪ ಆಗ್ತಾ ಇದೆ ಅಧಿಕಾರಿ ಮೇಲೆ. ಹಾಗಾದ್ರೆ ಇಲ್ಲಿ ಅನಾಮಧೇಯ ವ್ಯಕ್ತಿ ಯಾರು? ಅನಾಮಧೇಯ ವ್ಯಕ್ತಿಗಳಿಂದ ಮೊಟ್ಟೆ ಕೂಡ ಸರಬರಾಜು ಆಗ್ತಾ ಇದೆ. ಮಕ್ಕಳ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರ ಮನ್ಸೂರ್ ಅಹಮದ್ ಅನ್ನೋ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಮಕ್ಕಳ ಹೆಸರಲ್ಲಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಮಾಡ್ತಾ ಇರೋದಾದ್ರೂ ಏನು? ಹಾಗಾದ್ರೆ ಇಲ್ಲಿ ಅಧಿಕಾರಿ ಆಗಿರುವಂತಹ ಮನ್ಸೂರ್ ಅಹಮದ್ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆದ್ರೂ ಅವರು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ ಯಾಕೆ ಮಾಡ್ತಾ ಇಲ್ಲ? ಹಾಗಾದ್ರೆ ಒಂದು ವೇಳೆ ನಿಜವಾಗ್ಲೂ ಅವ್ರೇನಾದ್ರು ಈ ಒಂದು ಆರೋಪದ ವಿಚಾರದಲ್ಲಿ ನಿಜ ಬಣ್ಣ ಬಯಲಾಗುತ್ತೆ ಅನ್ನೋ ಒಂದು ಭಯದಲ್ಲಿ ಇದ್ದಾರ? ಮಾನ್ವಿ ತಾಲೂಕಲ್ಲಿ ಅಪೌಷ್ಟಿಕ ಆಹಾರ ಪೂರೈಕೆ ಆಗ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಮನ್ಸೂರ್ ಅಹಮದ್ ಅವರು ಅನ್ನೋ ಪ್ರಶ್ನೆಯನ್ನ ಈಗ ಅಲ್ಲಿನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇದು ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಆಹಾರ ಪೂರೈಕೆ ಆಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ. ಮಾನ್ವಿ ತಾಲೂಕಿನ ಕೊರವಿ ಗ್ರಾಮದ ಕಥೆಯಲ್ಲ ಇದು, ವ್ಯತೆ. ಮಕ್ಕಳ ಹೆಸರಲ್ಲಿ ಮೊಟ್ಟೆಯನ್ನ ಕದಿತಾ ಇದ್ದಾರಂತೆ ಅಲ್ಲಿನ ಅಧಿಕಾರಿ. ಅನಾಮಧೇಯ ವ್ಯಕ್ತಿಗಳಿಂದ ಮೊಟ್ಟೆ ಕೂಡ ಸರಬರಾಜು ಆಗ್ತಾ ಇದೆ. ಸರ್ಕಾರವೇ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಸೈಜ್ ಕಡಿಮೆ ಹಾಗೂ ಅಪೌಷ್ಟಿಕ ಆಹಾರನ ಸರಬರಾಜು ಮಾಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಮನ್ಸೂರ್ ಅಹಮದ್ ಅವರು ಹಾಗಾದ್ರೆ ಯಾವ ರೀತಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ? ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯಾದಂತ ಮನ್ಸೂರ್ ಅಹಮದ್ ಅವರು ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಾನ್ವಿ ತಾಲೂಕಿನ ಕೊರವಿ ಗ್ರಾಮದ ಕಥೆ ಎಲ್ಲ ಇದು ವ್ಯತ್ಯೆ ಆಗಿದೆ. ಅದರಲ್ಲೂ ಚಿಕ್ಕ ಮಕ್ಕಳ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ ಅಧಿಕಾರಿಗಳು. ಮಾನ್ವಿ ತಾಲೂಕಲ್ಲಿ ಅಂಗನವಾಡಿ ಮಕ್ಕಳಿಗೆ ಅಪೌಷ್ಟಿಕ ಆಹಾರ ಪೂರೈಕೆ ಆಗ್ತಾ ಇದೆ, ಕಳಪೆ ಮಟ್ಟದ ಆಹಾರ ಪೂರೈಕೆ ಆಗ್ತಾ ಇದೆ. ಮಕ್ಕಳ ಹೆಸರಲ್ಲಿ ಮೊಟ್ಟೆ ಕದಿತಾ ಇದ್ದಾರಂತೆ ಅಧಿಕಾರಿ. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಹೇಳಿ ಬೈತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು. ಇನ್ನು ಅನಾಮಧೇಯ ವ್ಯಕ್ತಿಗಳಿಂದ ಮೊಟ್ಟೆ ಸರಬರಾಜು ಆಗ್ತಾ ಇದೆ, ನೀವೇನ್ ಕಿತ್ತುಗುಡ್ಡಿ ಆಗ್ತಿದ್ದೀರಾ? ಇದಕ್ಕೆಲ್ಲ ನಿಮ್ಮ ಹತ್ರ ದಾಖಲೆಗಳು ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಮಕ್ಕಳ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಅಲ್ಲಿನ ಪೋಷಕರು ಕೂಡ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಸರ್ಕಾರವೇ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಸೈಜ್ ಕಡಿಮೆ ಅಥವಾ ಅಪೌಷ್ಟಿಕ ಆಹಾರವನ್ನ ಸರಬರಾಜು ಮಾಡ್ತಾ ಇದ್ರೆ ಇಲ್ಲಿ ಯಾರಿಗೆ ನಾವು ಕಂಪ್ಲೇಂಟ್ ಕೊಡ್ಬೇಕು ಅಂತ ಅಲ್ಲಿನ ಸಾರ್ವಜನಿಕರು ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮಾನ್ವಿ ತಾಲೂಕಲ್ಲಿ ಇತ್ತೀಚೆಗೆ ಬೆಳಕಿಗೆ ಬಂದಿರುವಂತಹ ಘಟನೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಳ್ಳಿಗಳ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜಾದಂತ ಆಹಾರವನ್ನೇ ಪರಿಶೀಲನೆ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಮಾನ್ವಿ ತಾಲೂಕಿನ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಮನ್ಸೂರ್ ಅಹಮದ್ ಮೇಲೆ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅನಾಮಧೇಯ ವ್ಯಕ್ತಿಗಳಿಂದ ಮೊಟ್ಟೆಯನ್ನ ಸರಬರಾಜು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅವಕಾಶ ಮಾಡಿಕೊಟ್ಟವ್ರು ಯಾರು? ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅಥವಾ ಗಮನಕ್ಕೆ ಬಂದ್ರೂ ಸಹ ಅವರು ಬಾಯಿ ಮುಚ್ಕೊಂಡು ಕೂತಿದಾರ? ನಮ್ಮನ್ನ ಯಾರು ಕೇಳ್ತಾರೆ ಅಂತ ಏನಾದ್ರೂ ನೀವು ಸೈಲೆಂಟ್ ಆಗಿದ್ದೀರಾ ಅಂತ ಬೈತಾ ಇದ್ದಾರೆ ಸಾರ್ವಜನಿಕರು ಅಧಿಕಾರಿಗಳಿಗೆ. ಅಲ್ಲ, ಮಕ್ಕಳ ಹೆಸರಲ್ಲಿ ಮೊಟ್ಟೆಯನ್ನ ಕದಿತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಇಲ್ಲಿ ಏನಾಗ್ತಾ ಇದೆ? ಅಧಿಕಾರಿಗಳಾಗಿ ನೀವು ಯಾವ ರೀತಿ ನಿಮ್ಮ ಕೆಲಸವನ್ನ ಮಾಡ್ತಾ ಇದ್ದೀರಿ? ಹಾಗಾದ್ರೆ ಅಂಗನವಾಡಿ ಕೇಂದ್ರಗಳಿಗೆ ಕಡಿಮೆ ಗುಣಮಟ್ಟದ ಆಹಾರ ಪೂರೈಕೆ ಆಗ್ತಾ ಇದೆ. ನೀವು ಇದ್ರ ಬಗ್ಗೆ ನಿಮಗೆ ಗಮನಕ್ಕೆ ಬಂದಿದ್ಯಾ ಅಥವಾ ಗಮನಕ್ಕೆ ಬಂದಿದ್ರೂ ಸಹ ನೀವು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ನೀವು ಕೈ ಚೆಲ್ಲಿ ಕೂತಿದ್ದೀರಾ? ಗುಣಮಟ್ಟದ ಆಹಾರ ಪೂರೈಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಸುಮ್ನೆ ಕೂತಿದ್ದೀರಾ? ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ತನಿಖೆಯಿಂದ ಈಗ ತಿಳಿದು ಬರ್ಬೇಕಾ ಅಂತ ಈಗ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇಲ್ಲಿ ಮೊಟ್ಟೆ ಸೈಜ್ ಕೂಡ ಕಡಿಮೆ ಇದೆ, ಮತ್ತೆ ಮಕ್ಕಳಿಗೆ ಅಪೌಷ್ಟಿಕ ಆಹಾರ ಸರಬರಾಜು ಆಗ್ತಾ ಇದೆ ಅಂತ ಬೆಳಕಿಗೆ ಬಂದ್ರೂ ಸಹ ನೀವು ಯಾವ್ದಾದ್ರು ರೀತಿಯಾಗಿ ಒಂದು ಆಕ್ಷನ್ ತಗೊಂಡಿದ್ದೀರಾ? ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿದ್ದೀರಾ ಅನ್ನೋದೇ ಪ್ರಶ್ನೆ ಆಗಿ ಉಳಿದಿರುವಂತದ್ದು. ನೋಡ್ದಾಗಾದ್ರೆ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ವರದಿಗಾರರು ಇದ್ದಾರೆ, ಮತ್ತೆ ಅಲ್ಲಿನ ಸಾರ್ವಜನಿಕರು ಸಹ ಏನ್ ಹೇಳ್ತಾರೆ, ಅಧಿಕಾರಿಗಳು ನಿಜವಾಗ್ಲೂ ಈ ಒಂದು ಕಳಪೆ ಆಹಾರವನ್ನ ನೀಡೋದ್ರಲ್ಲಿ ಅವರು ಸಹ ಇಲ್ಲಿ ಭಾಗಿಯಾಗಿದ್ದಾರ? ಕಾದು ನೋಡ್ಬೇಕಾಗಿದೆ. ಇದು ಈಡನ್ಸ್ ನ್ಯೂಸ್ ನಲ್ಲಿ ಈಗ ವರದಿ ಆಗ್ತಾ ಇರುವಂತದ್ದು. ಮಕ್ಕಳ ಹೆಸರೇಳ್ಕೊಂಡು ಅಧಿಕಾರಿ ಒಬ್ರು ಲೂಟಿ ಮಾಡ್ತಾ ಇದ್ದಾರಂತೆ. ನೋಡೋದ ಅದು ಎಷ್ಟರ ಮಟ್ಟಿಗೆ ಅವರು ಸಹ ಇಲ್ಲಿಗೆ ಇನ್ವಾಲ್ವ್ ಆಗಿದ್ದಾರೆ? ನಿಜವಾಗ್ಲೂ ಅವ್ರಿಗೆ ಮಕ್ಕಳ ಹೆಸರೇಳ್ಕೊಂಡು ಈ ತರ ದುಡ್ಡನ್ನ ಮಾಡ್ತಾ ಇದ್ದಾರೆ ಏನಾದ್ರು ಅನಿಸ್ತಾ ಇದೆಯಾ? ಅಥವಾ
ಇದೆಲ್ಲ ಊಹಾಪೋಹಗಳ? ಕಾದು ನೋಡ್ಬೇಕಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವರದಿಗಾರರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ನೀವು ದೃಶ್ಯಾವಳಿಗಳಲ್ಲಿ ನೋಡೋದಾದ್ರೆ ನಮಗೂ ಸಹ ಒಂದಷ್ಟು ಅಲ್ಲಿ ದಾಖಲೆಗಳು ಸಿಗ್ತಾ ಇದೆ. ಮೊಟ್ಟೆ ಸೈಜ್ ಆಗಿರ್ಬೋದು, ಮತ್ತೆ ಕಳಪೆ ಮಟ್ಟದ ಒಂದಷ್ಟು ಅಲ್ಲಿನ ವಸ್ತುಗಳನ್ನ ನಾವು ತೋರಿಸ್ತಾ ಇದೀವಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಇದೆ ಅಂತ. ಇಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಗಾಡಿಯಿಂದ ಹೋಗ್ಬಿಡ್ರಿ, ಅದಾದ್ರೆ ಕಿರಿಕಿರಿ ನಂಗೆ. ಸರ್ಕಾರ ಕೊಡೋದು ಕೊಡ್ತಾರೆ. ಸಣ್ಣ ಮಕ್ಕಳು ಮುಂಜಾನೆ ಇವ್ರಿಗೆ ಬರ್ತದೆ, ನಾಳೆ ಮುಂಜಾನೆ ಅಂಗನವಾಡಿ ಹುಡುಗರು ಬಂದು ಕೇಸಿ ಇಲ್ಲಿ ಏನೋ ತಿಂತಾರ, ತಿಂದು ಕೇಸಿದಾದ್ರೆ ಏನು ಮಾಡ್ತಾರೆ ಅಂದ್ರೆ ಪ್ರತಿ ಹಿಂಗೆ ಮಾಡ್ತಾರಲ್ಲ. ಹಾ, ನಾವು ಈ ತರ ಇದೇ ಬಸ್ ಸ್ಟ್ಯಾಂಡ್ ನೋಡಿರೋದು. ಇವಾಗ ಜಸ್ಟ್ ಬಂದಿರೋ ರೋಡಿಗೆ ಇದು ಎಲ್ಲ ಬೂಸ್ ಇಟ್ಟದೇನು? ಬೂಸ್ ಅಂದ್ರೆ ಹುಳ ಬಿದ್ದು ಇದಾಗಿದೆ, ಹುಳ ಬಿದ್ದು ಎಲ್ಲ ಇದಾಗಿಬಿಟ್ಟವ್ ಸರ್. ಇದು ಏನಿಲ್ಲ, ಪುಡಿ ಪುಡಿ ಆಗಿದೆ. ಅವ್ರಿಂದ ಹೋಗ್ರಿ, ನಾವು ನಮ್ಮ ನಿಮ್ಗೇನಿಲ್ಲ ಬಿಡ್ರಿ. ನೀವು ತರ್ತೀರ, ಕೊಡೋದು ಗೌರ್ಮೆಂಟ್ ಕೊಡ್ತೈತೆ, ಅವ್ರಿಗೆ ಇದಾಗ್ತದೆ. ನೀವು ಯಾಕೆ ಅಷ್ಟು ಇದು ಮಾಡ್ತೀರಿ? ಇಲ್ಲ, ಗೌರ್ಮೆಂಟ್ ಅವ್ರು ಕೊಡ್ತಾರೆ, ನೀವು ಖರೀದಿ ಮಾಡ್ಕೊಂಬಂದ್ರೆ ನಿಮ್ಗನ್ನಕ. ನೀವು ಖರೀದಿ ಮಾಡ್ಕೊಂಬಂದಿಲ್ಲಲ್ಲ, ಗೌರ್ಮೆಂಟ್ ಹಾಕಿ ಪುಡಿ ಜಗ್ಗಿ ಐತಿ ನೋಡಿ. ಹುಳ ಮತ್ತೆ ಈಗ ಹುಳ ಅದಲ್ಲ, ಹುಳ ಇದಾವಿಲ್ಲ ಎಲ್ಲ ಇಟ್ಟಿ. ಏನು ನಾನು ಆಗ್ಲೇ ಹೇಳ್ತಾ ಇದೆ, ಮಾನ್ವಿ ತಾಲೂಕಲ್ಲಿ ಅಪೌಷ್ಟಿಕ ಆಹಾರ ಪೂರೈಕೆ ಆಗ್ತಾ ಇದೆ. ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಮಟ್ಟದ ಆಹಾರ, ಅದು ಅನಾಮಧೇಯ ವ್ಯಕ್ತಿಗಳಿಂದ ಸರಬರಾಜು ಆಗ್ತಾ ಇರುವಂತದ್ದು. ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅನಾಮಧೇಯ ವ್ಯಕ್ತಿಗಳು ಬಂದು ಮೊಟ್ಟೆ ಕೊಡ್ತಾ ಇದ್ದಾರೆ, ಆ ಕಳಪೆ ಮಟ್ಟದ ಗುಣಮಟ್ಟದ ಆಹಾರ ಅಲ್ಲಿ ಮಕ್ಕಳಿಗೆ ಹೋಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ? ಮನ್ಸೂರ್ ಅಹಮದ್ ಅವರು ಅನ್ನೋದು ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವರದಿಗಾರರಾದಂತಹ ಪರಶುರಾಮ್ ಕೂಡ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಪರಶುರಾಮ್, ಏನ್ ಆಗ್ತಾ ಇದೆ ಇಲ್ಲಿ? ಮಕ್ಕಳ ಹೆಸರಲ್ಲಿ ಇವರು ಲೂಟಿ ಮಾಡ್ತಾ ಇದ್ದಾರೆ, ಕಳಪೆ ಮಟ್ಟದ ಆಹಾರ ಮಕ್ಕಳ ದೇಹ ಸೇರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದಾರ ಅನ್ನೋದೇ ಪ್ರಶ್ನೆ ಆಗಿದೆ. ಇದಕ್ಕೆ ಏನು ಒಂದಷ್ಟು ಸಂಪೂರ್ಣವಾದ ಮಾಹಿತಿಯನ್ನ ಈಗ ನೀವು ಕೊಡ್ತೀರಾ ನನಗೆ? ರಾಧಿಕಾ, ಏನಂತಂದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಂದ್ರೆ ಅಪೌಷ್ಟಿಕ ಜಿಲ್ಲೆ ಅಂತ ಹೇಳಿ ರಾಯಚೂರು ಜಿಲ್ಲೆ ಈಗಲೂ ಇದೆ. ಯಾಕಂತಂದ್ರೆ ಈ ಅಪೌಷ್ಟಿಕತೆಯಿಂದ ಗರ್ಭಿಣಿ ಮಹಿಳೆಯರು ಬಳಲ್ತಾ ಇದ್ದಾರೆ. ಅಂದ್ರೆ ಮಕ್ಕಳು, ಚಿಕ್ಕ ಪುಟ್ಟ ಕಂದ ಮಗಳು ಕೂಡ ಅಪೌಷ್ಟಿಕೆಯಿಂದ ಬಳಲ್ತಾ ಇದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿಯೇ ಒಂದು ರಾಯಚೂರು ಜಿಲ್ಲೆ ಒಂದು ರೀತಿಯಲ್ಲಿ ಅಪೌಷ್ಟಿಕ ಇರ್ತಕ್ಕಂಥ ಜಿಲ್ಲೆ ಅಂತೇಳಿ ಈಗಲೂ ವಿಚಾರ ಇದೆ. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕೆಲವೊಂದು ಹಳ್ಳಿಗಳಲ್ಲಿ ನೋಡಿದ್ರೆ ಕಳಪೆ ಮಟ್ಟದ ಅಂದ್ರೆ ಆಹಾರ ಪೂರೈಕೆ ಮಾಡುವುದಿಲ್ಲ. ಅಂದ್ರೆ ಅಪೌಷ್ಟಿಕ ಇರ್ತಕ್ಕಂತ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸರಬರಾಜು ಮಾಡದೆ, ಅಂದ್ರೆ ಅಪೌಷ್ಟಿಕ ಆಹಾರನೇ ಒಂದು ರೀತಿಯಲ್ಲಿ ಕಳಪೆ ಮಟ್ಟದ ರೀತಿಯಲ್ಲಿ ಸರಬರಾಜು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ದೊಡ್ಡ ದುರಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಈ ಮೊಟ್ಟೆಗಳನ್ನು ಸರಬರಾಜು ಮಾಡ್ತಕ್ಕಂದ್ರೆ ಅನಾಮಧೇಯ ವ್ಯಕ್ತಿಗಳು ಸರಬರಾಜು ಮಾಡ್ತಾ ಇದ್ದಾರೆ. ಈ ಮಾನ್ವಿ ತಾಲೂಕಿನ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿರ್ತಕ್ಕಂತ ಮನ್ಸೂರ್ ಅಹಮದ್ ಅವರು ಒಂದು ರೀತಿಯಲ್ಲಿ ಮೊಟ್ಟೆ ಸೈಜ್ ಅನ್ನು ಕದಿಯುವ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಅದು ಕಾನೂನು ಮತ್ತು ನಿಯಮದ ಮತ್ತು ಸರ್ಕಾರದ ಸುತ್ತೋಲೆ ಪ್ರಕಾರವಾಗಿ ಅಂಗನವಾಡಿ ಕಾರ್ಯಕರ್ತರೇ ಅದನ್ನ ಖರೀದಿ ಮಾಡತಕ್ಕಂಥದ್ದು ವಿಚಾರ ಇದೆ. ಅನಾಮಧೇಯ ವ್ಯಕ್ತಿಗಳು ಬಂದು ಮೊಟ್ಟೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಒಂದು ಆರೋಪ ಇದೆ. ಒಂದು ಅಧಿಕಾರಿ ಗಮನಕ್ಕೆ ಹೋಗಿಲ್ವಾ ಹಾಗಾದ್ರೆ? ರಾಧಿಕಾ, ಏನಂತಂದ್ರೆ ಇದು ಒಂದು ರೀತಿಯಲ್ಲಿ ಚಕ್ರ ಅಂತ ಹೇಳ್ಬೋದು. ಈ ಸರ್ಕಾರದ ಆದೇಶಗಳು ಬೇರೆ, ಇಲ್ಲಿ ಸ್ಥಳೀಯ ಶಾಸಕರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಮನ್ಸೂರ್ ಅಹಮದ್ ಅವರು
ಈ ಅನಾಮಧೇಯ ವ್ಯಕ್ತಿಗಳು ಇವರು ಮೂವರು ಒಂದಾಗಿ ಈ ಲಕ್ಷಾಂತರ ರೂಪಾಯಿ ಅಂದ್ರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಅನುದಾನ ಒಂದು ರೀತಿಯಲ್ಲಿ ಸರ್ಕಾರ ಕೊಡುತ್ತೆ. ಈ ಪ್ರತಿ ಒಂದು ಮೊಟ್ಟೆಗೆ 6 ರೂಪಾಯಿ ಇದೆ. ಆದ್ರೆ 6 ರೂಪಾಯಿ ಸೈಜಿಗೆ 50 ಗ್ರಾಮ್ಗಿಂತ ಮೇಲ್ಪಟ್ಟಿರ್ಬೇಕು. ಆದ್ರೆ ಈ ಮೊಟ್ಟೆ ಕೆಲವೊಂದು ಸೈಜ್ಗಳೆಲ್ಲ ನೋಡ್ತಾ ಇದ್ರೆ ಕೆಲವೊಂದು ಚಿಕ್ಕವಿದಾವೆ. ಇದಕ್ಕೆ ಯಾರು ಸಪ್ಲೈ ಮಾಡ್ಬೇಕು? ಇದನ್ನ ಜವಾಬ್ದಾರಿ ಯಾರಿಗೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಆಗಿರ್ತಕ್ಕಂಥ ಮನ್ಸೂರ್ ಅಹಮದ್ ಅವ್ರಿಗೆ ಇರ್ಬೇಕು. ಇದು ಒಂದು ರೀತಿಯಲ್ಲಿ ಚಕ್ರ ಇದ್ದ ಹಾಗೆ. ಅಂದ್ರೆ ನಾನು ಸರ್ಕಾರ ಹೇಳುತ್ತೆ, ಸರ್ಕಾರ ಹೇಳೋದ್ರ ಜೊತೆಗೆ ನಮ್ಮ ಅನಾಮಧೇಯ ವ್ಯಕ್ತಿಗಳು ಪಾರಾಗ್ಬೇಕು, ನಮಗೂ ಕೂಡ ಲಾಭ ಬರ್ಬೇಕಂತ ಹೇಳಿ ಮನ್ಸೂರ್ ಅಹಮದ್ ಅವ್ರ ವಿಚಾರ. ಈಗ ಕೂಡ ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸರಬರಾಜು ಮಾಡದೆ ಉಳು ಹಿಡಿದಿರತಕ್ಕಂತ ಅವು ಗ್ರಾಮಸ್ಥರೇ ಅಂದ್ರೆ ಮಾನ್ವಿ ತಾಲೂಕಿನ ಕೊರವಿ ಗ್ರಾಮದಲ್ಲಿ ಯಾವ ರೀತಿ ಆಹಾರ ಸರಬರಾಜು ಮಾಡಿದ್ದಾರೆ ಅಂತ ಹೇಳಿ ಆ ಒಂದು ಪಾಕೆಟ್ ನಲ್ಲಿ ಇರ್ತಕ್ಕಂಥ ಕಡಲೆ ಬೇಳೆಯನ್ನು ವಿಚಾರ ಮಾಡಿದಾಗ ಚೆಕ್ ಮಾಡಿದಾಗ ಅಂದ್ರೆ ಹುಳು ತಿಂದ ಪೌಡರ್ ರೀತಿಯಲ್ಲಿ ಯಾವ ರೀತಿ ಇರುತ್ತೆ, ಇಟ್ಟಿಟ್ಟು ತರತ್ತಲ್ಲಿ ಆ ಇಟ್ಟಿದೆ ಕಾಳುಗಳು ಒಂದ್ ರೀತಿಯಲ್ಲಿ ಈ ರೀತಿ ಸಪ್ಲೈ ಮಾಡ್ತಾರೆ. ಅಂದ್ರೆ ಸರ್ಕಾರ ಯಾವ ರೀತಿಯಲ್ಲಿ ಲೂಟಿ ಮಾಡ್ತಾ ಇದೆ? ಸರ್ಕಾರನೇ ಈ ರೀತಿಯಾಗಿ ಕಳಪೆ ಮಟ್ಟದ ಆಹಾರ ಸರಬರಾಜು ಮಾಡಿ ನಾವು ಉತ್ತಮ ಗುಣಮಟ್ಟದ ಆಹಾರ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಲೂಟಿ ಮಾಡ್ತಾ ಇದೇನಾ? ಅಥವಾ ಮಾನ್ವಿ ಸಿಡಿಪೋ ಅಧಿಕಾರಿ ಮನ್ಸೂರ್ ಅಹಮದ್ ಕುತಂತ್ರನ, ಇಲ್ಲಿ ಸ್ಥಳೀಯ ಶಾಸಕರ ಕುತಂತ್ರನ, ಅನಾಮಧೇಯ ವ್ಯಕ್ತಿಗಳು ಈ ರೀತಿಯಾಗಿ ಒಂದು ಮಕ್ಕಳ ಹೆಸರಲ್ಲಿ ಲೂಟಿ ಮಾಡಿ ಮೊಟ್ಟೆ ಸೈಜ್ ಕದಿಯುತ್ತಿದ್ದಾರೆ ಅಥವಾ ಅಪೌಷ್ಟಿಕ ಆಹಾರವನ್ನು ಸರಬರಾಜು ಮಾಡ್ತಿದ್ದಾರೆ ಅಂದ್ರೆ ಏನ್ರಿ ಇದು ದುರಂತ? ಈಗ ಇದು ಯಾವಾಗ ಬೆಳಕಿಗೆ ಬಂತು? ಇದು ಅಧಿಕಾರಿಗಳ ಗಮನಕ್ಕೆ ಹೋಗಿದ್ಯಾ ಅಥವಾ ಅವ್ರು ಬಂದು ಭೇಟಿ ಮಾಡಿದಾರಾ? ಏನ್ ಕತೆ ಇದ್ರ ಬಗ್ಗೆ? ರಾಧಿಕಾ, ಏನಂತಂದ್ರೆ ಇದು ಒಂದು ರೀತಿಯಲ್ಲಿ ಚಕ್ರ ಇದ್ದ ಹಾಗೆ. ಯಾಕಂತಂದ್ರೆ ಕಣ್ಣಿಗೆ ಬಂದಾಗ ಮಾತ್ರ ಹೋಗ್ತಕ್ಕಂಥದ್ದು ವಿಚಾರ. ಆದ್ರೆ ಅಧಿಕಾರಿಗಳು ಸರ್ಕಾರದ ಸಂಬಳ ತಿನ್ನುವುದರ ಜೊತೆಗೆ ಈ ರೀತಿ ಒಂದು ಚಕ್ರದಲ್ಲಿ ಸಿಲುಕಿ ಹಣವನ್ನು ತಿಂದುವ ಅಂದ್ರೆ ಬೇನಾಮಿಯಾಗಿ ಹಾಸ್ಯ ಮಾಡುವ ಹಕ್ಕು ಒಂದು ರೀತಿಯಲ್ಲಿ ಪಾಲುದಾರಿಕೆ ಅಂತ ಹೇಳ್ಬೋದು. ಇದು ಈ ಮಕ್ಕಳ ಹೆಸರಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳ ಹೆಸರಲ್ಲಿ ಅಂದ್ರೆ ಏನ್ರಿ ಇದು ದುರಂತ? ಇದು ಚಿಕ್ಕ ಪುಟ್ಟ ಮಕ್ಕಳ ಹೆಸರಲ್ಲಿ ದುರಂತನೇ ಹೌದು. ಏನ್ ಹೇಳ್ತಾರೆ ಅಲ್ಲಿನ ಅಂಗನವಾಡಿಯನ್ನ ಮೇಂಟೆನೆನ್ಸ್ ಮಾಡೋರು ಮತ್ತೆ ಸಾರ್ವಜನಿಕರು ಏನ್ ಹೇಳ್ತಾರೆ ಹಾಗಾದ್ರೆ? ಈಗ ಸಾರ್ವಜನಿಕರು ಆರೋಪಿಸುವ ಪ್ರಕಾರ ಕಳಪೆ ಮಟ್ಟದ ಆಹಾರ ಸರಬರಾಜು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮೊಟ್ಟೆ ಸೈಜ್ ಕೂಡ ಕಡಿಮೆ ಇದೆ ಅಂತ ಹೇಳ್ತಾರೆ. ಈ ಸೈಜ್ ಕೇಳತಕ್ಕಂಥದ್ದು ಜವಾಬ್ದಾರಿ ಯಾರದು? ಅಧಿಕಾರಿಗಳು. ಈಗ ಆ ಅಧಿಕಾರಿ ಮನ್ಸೂರ್ ಅಹಮದ್ ಅವರೇ ಒಂದು ರೀತಿಯಲ್ಲಿ ಬೇಲೆ ಎದ್ದು ಹೊಲ ಮೈತಾ ಇದೆ ಅಂದ್ಮೇಲೆ ಈಗ ಯಾರದನ್ನ ಆ ಮೇವೆ ವ್ಯಕ್ತಿನೇ ಒಂದು ರೀತಿಯಲ್ಲಿ ಮೌನವಾದಾಗ ಎಲ್ಲಿ ಸುಧಾರಣೆ ಆಗುತ್ತೆ? ಈಗ ನಂದೊಂದು ಪ್ರಶ್ನೆ, ಇದೆಲ್ಲ ಕಳಪೆ ಮಟ್ಟದ ಆಹಾರ ಏನ್ ಸರಬರಾಜು ಆಗ್ತಾ ಇದೆ ಅಂತ ಆರೋಪ ಕೇಳಿ ಬಂದಾಗ್ಲಾದ್ರೂ ಅವರು ಒಮ್ಮೆ ಭೇಟಿ ನೀಡಿದ್ರ ಇದಕ್ಕೆ? ಈಗ ರಾಧಿಕಾ, ಏನಂತಂದ್ರೆ ಈಗ ಅಧಿಕಾರಿಗಳು ಭೇಟಿ ನೀಡೋದು ಆಮೇಲೆ ವಿಚಾರ ಮಾಡೋದು ಸಹಜ, ಆಮೇಲೆ ಯಥಾವತ್ತಾಗಿ ಅದು ಹಂಗೆ ಮುಂದುವರಿತದ. ಅಲ್ಲ, ಸಹಜ ಅಂದ್ರೂ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಂತ ಹೇಳ್ಮೇಲೆ ಅವರು ಅಲ್ಲಿ ಬಂದ್ ಮಾತನಾಡಿ ಏನ್ ಆಗ್ತಾ ಇದೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ಮಾತನಾಡ್ಬೇಕಲ್ವಾ? ಕೆಲಸ ಮಾಡಿದ್ರ ಇವರು ಮೊದಲನೇದಾಗಿ ಅಧಿಕಾರಿಯಾಗಿ? ಈಗ ನಾವು ನೋಡ್ತೀವಿ, ಅಲ್ಲಿ ಮಾಡ್ತೀವಿ, ನಮ್ಮವ್ರು ಇದನ್ನ ಮಾಡ್ತೀವಿ, ನಾವ್ ಹೇಳ್ತೀವಿ ಅಂತ ಹೇಳ್ತಾರೆ. ಈಗ ಒಬ್ಬ ಕಾನೂನುಬದ್ಧವಾಗಿ ಮೊಟ್ಟೆಗಳನ್ನು ಅಂಗನವಾಡಿ ಕಾರ್ಯಕರ್ತರೇ ಕೊಳ್ಬೇಕು, ಅವ್ರ ಅಕೌಂಟಿಗೆ ಅಮೌಂಟ್ ಹಾಕ್ತಾರೆ ಸರ್ಕಾರ. ಆದ್ರೆ ಇವ್ರದ್ದು ಒಂದು ತಂತ್ರಗಾರಿಕೆ ಏನಂದ್ರೆ ಅನಾಮಧೇಯ ವ್ಯಕ್ತಿಗಳಿಂದ ಮೊಟ್ಟೆ ಸರಬರಾಜು ಮಾಡುವುದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರಿಂದಲೇ ಚೆಕ್ ಪಡೆಯುತ್ತುವ ತಂತ್ರ ಒಂದು ರೀತಿಯಲ್ಲಿ ಹಿಂಬಾಗಿಲು ಮೂಲಕ ಹಣ ಮಾಡುವ ದಂಧೆ ಅಂತ ಹೇಳ್ಬೋದು. ಹಾಗಾದ್ರೆ ಕೊನೆಯದಾಗಿ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ ಈಗ? ರಾಧಿಕಾ, ಏನಂತಂದ್ರೆ ಸಾರ್ವಜನಿಕರು ಕೂಡ ಒಂದು ರೀತಿಯಲ್ಲಿ ರೋಷಿ ಹೋಗಿದ್ದಾರೆ. ಇಲ್ಲಿ ಮಾನ್ವಿ ತಾಲೂಕಲ್ಲಿ ಕಾನೂನು ನಂಬುದು ಇಲ್ಲವಾಗಿದೆ. ಅಧಿಕಾರಿಗಳೇ ಒಂದು ರೀತಿಯಲ್ಲಿ ಲೂಟಿ ಮಾಡುವ ಸಂದರ್ಭದಲ್ಲಿ ಅಧಿಕಾರಿನೇ ಯಾರು ಸುಧಾರಣೆ ಮಾಡಕ್ಕಾಗ್ತದೆ? ಈ ಮಕ್ಕಳ ಚಿಕ್ಕ ಪುಟ್ಟ ಕಂದಮ್ಮಗಳ ಹೆಸರಲ್ಲಿ ಅಂದ್ರೆ ಅಂಗನವಾಡಿಗೆ ಸರಬರಾಜತಕ್ಕಂತ ಮೊಟ್ಟೆ ಆಹಾರ ಪೂರೈಕೆಯಲ್ಲೇನೆ ಒಂದು ರೀತಿಯಲ್ಲಿ ಕಳಪೆ ಇದೆ ಅಥವಾ ಸೈಜ್ ಕಡಿಮೆ ಇದೆ ಅಂದ್ಮೇಲೆ ಏನ್ರಿ ಇದು ವ್ಯವಸ್ಥೆ? ಎಲ್ಲಿ ಮಟ್ಟ ನಿಂತಿದೆ? ಇಂತ ಮಕ್ಕಳ ಹೆಸರಲ್ಲಿ ಕೂಡ ಬಿಡ್ತಾ ಇಲ್ಲಲ್ಲ ಇಂತ ಅಧಿಕಾರಿಗಳು. ಎಷ್ಟು ಬೇಕು ಸರ್ಕಾರಕ್ಕೆ? ಏನು ಇದು ಈ ರೀತಿ ತಿನ್ನುತ್ತೆ? ಇದಕ್ಕೆ ಯಾರು ಕೊನೆ ಇಲ್ಲವಾ ಅಂತೇಳಿ ಒಂದು ರೀತಿಯಲ್ಲಿ ಸಾರ್ವಜನಿಕರು ಆರೋಪಿಸಿದ್ದಾರೆ. ರಾಧಿಕಾ, ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಇಷ್ಟೊತ್ತು ನಮ್ಮ ವರದಿಗಾರರು ಒಂದಷ್ಟು ಮಾಹಿತಿಗಳನ್ನ ಕೂಡ ನೀಡಿದ್ರು, ಏನಾಗ್ತಾ ಇದೆ ಮಾನ್ವಿ ತಾಲೂಕಿನಲ್ಲಿ ಅಂತ. ಇಲ್ಲಿ ಸರ್ಕಾರದ ತಪ್ಪ ಅಥವಾ ಅಧಿಕಾರಿಗಳ ಒಂದು ಕರ್ತವ್ಯ ನಿರ್ವಹಿಸುವ ಕಾರ್ಯದಲ್ಲಿ ತಪ್ಪಾಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಆದ್ರೆ ಇವರಿಬ್ರು ಮಾಡ್ತಾ ಇರುವಂತ ತಪ್ಪಲ್ಲಿ
ಆ ಒಂದು ಚಿಕ್ಕ ಮಕ್ಳು ಏನ್ ಮಾಡಿದ್ರು, ಗರ್ಭಿಣಿ ಮಹಿಳೆಯರು ಏನ್ ಮಾಡಿದ್ರು, ಅವರ ಜೀವಕ್ಕೆ ಈ ಕಳಪೆ ಮಟ್ಟದ ಆಹಾರ ಹೋಗಿ ಸೇರಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಒಂದಷ್ಟು ತೊಂದರೆಗಳನ್ನ ಅವರು ಅನುಭವಿಸ್ತಾರೆ, ಇದೆಲ್ಲ ಗಮನಕ್ಕೆ ಯಾರಿಗೂ ಬರ್ತಾ ಇಲ್ವಾ? ಇಲ್ಲಿ ಇವ್ರದನ್ನ ಮಾತ್ರ ಇವ್ರು ನೋಡ್ಕೊಳ್ತಾ ಇದ್ದಾರಾ, ಇವ್ರು ಬೇಳೆಕಾಳನ್ನ ಮಾತ್ರ ಇವ್ರು ಬೇಯಿಸ್ಕೊಳ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಹುಳ ಉಪ್ಪಟೆಗಳು ಬಂದು ಆ ಪೌಡರ್ ಆಗಿರುವಂತ ಒಂದಷ್ಟು ಆಹಾರವನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಇವರ ಮನೆಯಲ್ಲೂ ಸಹ ಇದೇ ರೀತಿಯಾದಂತ ಆಹಾರಗಳನ್ನ ಬಳಸ್ತಾ ಇದ್ದಾರೆ. ಇವರ ಮನೆಯಲ್ಲಿ ಮಾತ್ರ ಎಷ್ಟು ಹೈಜೀನಿಕ್ ಆಗಿ ಚೆನ್ನಾಗಿರುವಂತ ಒಂದಷ್ಟು ಆಹಾರಗಳನ್ನ ಇವರು ಬಳಸ್ಬೇಕಾದ್ರೆ ಬಡ ಮಕ್ಕಳು, ಅಂಗನವಾಡಿ ಮಕ್ಕಳು ಮಾತ್ರ ಯಾಕೆ ಹುಳ ಉಪ್ಪಟೆ ಬಂದಿರುವಂತ ಪದಾರ್ಥಗಳನ್ನ ತಿನ್ಬೇಕು? ಅಲ್ಲ, ಇವರು ಮಕ್ಕಳಲ್ವಾ? ಇಲ್ಲ, ರಾಯಚೂರು ಜಿಲ್ಲೆಯಲ್ಲಿ ಯಾಕೆ ಪದೇ ಪದೇ ಈ ತರ ಆಗ್ತಾ ಇದೆ? ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ? ನೀವು ನಿಮ್ಮ ಕೆಲಸವನ್ನ ನೀವು ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಯಾಕೆ ಮಾಡ್ತಾ ಇಲ್ಲ? ಈಗಾಗ್ಲೇ ನೀವು ಬಂದು ಅಲ್ಲಿಗೆ ಭೇಟಿ ನೀಡಿದ್ದೀರಾ ಅಲ್ಲ, ನಿಮ್ಮ ಮೇಲೆ ಇದು ಆರೋಪ ಬರ್ತಾ ಇರುವಂತದ್ದು. ನಿಮ್ಮ ಆರೋಪವನ್ನು ನೀವು ಯಾವ ರೀತಿ ಒಂದಷ್ಟು ಸಬೂಬು ಹೇಳಿ ಮಾಡ್ಕೊಳ್ತಿರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಿರೋದಂತೂ ನಿಜ. ಹುಳ ಉಪ್ಪಟೆಗಳು ಬಂದಿರುವಂತ ಆಹಾರವನ್ನ ಅಲ್ಲಿನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದ್ರ ಬದಲಾಗಿ ಅಂಗನವಾಡಿನ ಮುಚ್ಕೊಂಡು ಕ್ಲೋಸ್ ಮಾಡಿ ಯಾವುದೇ ರೀತಿಯಾದಂತ ಅನುದಾನನೂ ತಗೊಳ್ಬೇಡಿ ನೀವು. ಆದ್ರೆ ನಿಮ್ಗೆ ಸರ್ಕಾರದಿಂದ ಬರುವಂತ ಅನುದಾನನೂ ಬೇಕು, ಈ ಕಡೆ ನಿಮ್ಗೆ ದುಡ್ಡು ಆಗ್ಬೇಕು. ಆದ್ರೆ ಬಡ ಮಕ್ಕಳು ಮಾತ್ರ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ಬೇಕು. ಹೆಸರಿಗೆ ಮಾತ್ರ ನೀವು ನಾವು ಮೊಟ್ಟೆ ಕೊಡ್ತಾ ಇದ್ದೀವಿ, ಆಹಾರವನ್ನ ಕೊಡ್ತಾ ಇದ್ದೀವಿ, ನಿಮ್ಗೆ ಅಂಗನವಾಡಿಗೆ ಬರಕೇನು, ನಿಮ್ ಮಕ್ಕಳನ್ನ ಅಂಗನವಾಡಿ ಕಳಿಸಿ ಅಂತೆಲ್ಲ ಹೇಳ್ತೀರಿ. ಆದ್ರೆ ಇದು ನೀವು ಕೊಡ್ತಾ ಇರುವಂತ ಆಹಾರವನ್ನ ಮಕ್ಳಿಗೆ ಕೊಡೋದಕ್ಕಾಗತ್ತಾ? ನೀವು ಏನ್ ಮಾಡ್ತಾ ಇದ್ದೀರಾ? ಗಂಭೀರ ಆರೋಪ ಇದು. ಯಾಕಂದ್ರೆ ಮಕ್ಕಳ ಜೀವದ ಪ್ರಶ್ನೆ ಆಗಿರುತ್ತೆ. ಅನಾಮಧೇಯ ವ್ಯಕ್ತಿಗಳಿಂದ ಮೊಟ್ಟೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ನೀವು ಒಂದು ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತಗೊಳ್ಬೇಕು. ಅಂದ್ರೆ ನೀವು ಏನೂ ಕೂಡ ಮಾಡ್ಕೊಡ್ತಾ ಇಲ್ಲ, ಅಲ್ಲಿ ನೀವೇ ಅನಾಮಧೇಯ ವ್ಯಕ್ತಿಗೆ ಅವಕಾಶ ಮಾಡ್ಕೊಡ್ತಾ ಇದ್ದೀರಾ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಮಕ್ಕಳಿಗೆ ಸರಿಯಾದ ಪೌಷ್ಟಿಕ ಆಹಾರ ಬರ್ತಾ ಇಲ್ಲ, ನಾವು ಬಡವರಿದ್ದೀವಿ, ಆದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಮುಚ್ಕೊಂಡು ಕೂತಿದ್ದಾರೆ ಅನ್ನೋದು ಗಂಭೀರ ಆರೋಪವನ್ನ ಅಲ್ಲಿನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮುಖ್ಯವಾಗಿ ಅನಾಮಧೇಯ ವ್ಯಕ್ತಿಗಳು, ಇಲ್ಲಿ ಅನಾಮಧೇಯ ವ್ಯಕ್ತಿಗಳಿಗೆ ಯಾಕೆ ಇವರಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಗೊತ್ತಾಗ್ತಾ ಇಲ್ಲ. ತಗೊಳ್ಳೋದು ಸರ್ಕಾರದಿಂದ ಸರ್ಕಾರದಿಂದ ಹಣವನ್ನ ತಗೊಳ್ತಾರೆ, ಸಾರ್ವಜನಿಕರಿಗೆ ಸಹಾಯ ಮಾಡ್ಬೇಕು. ಆದ್ರೆ ಇಲ್ಲಿ ಅನಾಮಧೇಯ ವ್ಯಕ್ತಿಗಳ ಮೊರೆ ಯಾಕೆ ಹೋಗ್ತಾ ಇದ್ದಾರೆ ಅಧಿಕಾರಿಗಳು? ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಇವ್ರು ಇಟ್ಕೊಂಡಿದ್ದಾರಾ? ಇಲ್ಲಿ ಸಾರ್ವಜನಿಕರು ಬೈತಾ ಇದ್ದಾರೆ ಅಧಿಕಾರಿಗಳಿಗೆ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಮ್ಮ ಮಕ್ಕಳು ತಿನ್ನುವಂತ ಆಹಾರದವನ್ನ ನೀವು ಕಳಪೆ ಮಟ್ಟದಲ್ಲಿ ಕೊಡ್ತಾ ಇದ್ದೀರಲ್ಲ, ಎಲ್ಲವನ್ನು ನೀವು ಈ ತರ ಕಿತ್ಕೊಳ್ತಾ ಇದ್ರೆ ನಾವ್ ಹೇಗೆ ಜೀವನವನ್ನ ಮಾಡ್ಬೇಕು ಅನ್ನೋ ಒಂದಷ್ಟು ಅವರು ಸಹ ಕೋಪವನ್ನ ಹೊರಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಕೋಪವನ್ನ ಹೊರಹಾಕ್ತಾ ಇರುವಂತ ಸಾರ್ವಜನಿಕರಿಗೆ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ? ಹಾಗಾದ್ರೆ ಇಲ್ಲಿ ಯಾಕೆ ಮೊಟ್ಟೆ ಸೈಜ್ ಕಡಿಮೆ ಬರ್ತಾ ಇದೆ? ನಿಜವಾಗ್ಲೂ ಇವರು ಈ ಮಕ್ಕಳ ಒಂದು ಆಹಾರವನ್ನ ಕಿತ್ಕೊಳ್ತಾ ಇದ್ದಾರಾ? ಅಲ್ಲ, ಕಳ್ಳತನ ಮಾಡ್ತಾ ಇದ್ದಾರಾ? ಅಧಿಕಾರಿಗಳಿಗೆ ಇನ್ನು ಸಾಕಾಗ್ತಾ ಇಲ್ವಾ? ಸರ್ಕಾರದಿಂದ ಬರ್ತಾ ಇರುವಂತ ಸಂಬಳ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಮಾತಾಡ್ಕೊಂಡು ಅಲ್ಲಿ ನಿಮ್ಮ ಕೆಲಸ ಸಂಬಳವನ್ನ ಜಾಸ್ತಿ ಮಾಡ್ಕೊಳ್ಳಿ. ಆದ್ರೆ ಗೊತ್ತಿಲ್ಲದೆ ಇರೋ ತರ ಈ ಕಡೆ ಬಲ್ದಾಗ ಕೈಲಿ ಕೊಟ್ಟು ಹೆಡ್ದಾಗ ಕಿತ್ಕೊಳ್ಳುವಂತ ಕೆಲಸವನ್ನ ನೀವ್ ಯಾಕೆ ಮಾಡ್ತಾ ಇದ್ದೀರಾ? ಒಂದ್ ಪಕ್ಷ ನೀವು ಕೊಡದೆ ಇದ್ರೂ ಪರವಾಗಿಲ್ಲ, ಆದ್ರೆ ಕಳಪೆ ಮಟ್ಟದ ಆಹಾರವನ್ನ ಕೊಟ್ಟು ಅವರ ಜೀವನದ ಜೊತೆ ಯಾಕೆ ಆಟ ಆಡ್ತಾ ಇದ್ದೀರಾ? ಇಷ್ಟೆಲ್ಲ ಗಂಭೀರ ಆರೋಪ ಬರ್ತಾ ಇದ್ರು ನೀವ್ ಯಾಕೆ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದೆ. ಪುಡಿ ಜಗ್ಗಿ ಐತಿ ಹುಳ ಮತ್ತೆ ಈಗ ಹುಳ ಅದಲ್ಲ, ಹುಳ ಇದಾವಿಲ್ಲ ಎಲ್ಲ ಇಟ್ಟಿಟ್ಟದ ಚೆನ್ನಾಗಿದಾವೇನು ಇದಿದಾವ? ಹುಳ ಬಿದ್ದಿದ್ದು ಅದಾವ? ಇವತ್ತು ಬಂದವೇನೋ ಇದು? ನೋಡಿ ಹುಳ ನೋಡ್ರಿ ಹೆಂಗೆ ಅಲ್ಲ ಇತ್ತ ಮಕ್ಕಳಿಗೆ ಇಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಗಾಡಿಯಿಂದ ಹೋಗ್ಬಿಡ್ರಿ, ಅದಾದ್ರೆ ಕಿರಿಕಿರಿ ಇರಂಗಿಲ್ಲ.
ಇಲ್ಲೆಲ್ಲಿ ತೋರಿಸಿಲ್ಲ ಈ ಥರ ಸರ್ಕಾರ ಕೊಡೋದು ಕೊಡ್ತಾರೆ ಸಣ್ಣ ಮಕ್ಕಳು ಸಣ್ಣ ಮಕ್ಕಳ್ರಿ ನಾಳೆ ಮುಂಜಾನೆ ಇವ್ರಿಗೆ ಬರ್ತದೆ ಇವಾಗ ನಾಳೆ ಮುಂಜಾನೆ ಯಾಕಂದ್ರೆ ಅಂಗನವಾಡಿ ಹುಡುಗರು ಬಂದು ಕೇಸಿ ಇಲ್ಲಿ ಏನೋ ತಿಂತಾರ ತಿಂದು ಕೇಸಿದಾದ್ರೆ ಏನು ಮಾಡ್ತಾರೆ ಸರ್? ಅಂದ್ರೆ ಪ್ರತಿ ಹಿಂಗೆ ಮಾಡ್ತಾರಲ್ಲ. ಹಾ ನಾವು ಈ ತರ ಇವಾಗ ಇದೇ ಬಸ್ ಸ್ಟ್ಯಾಂಡ್ ನೋಡಿರೋದು ಇವಾಗ ಎಷ್ಟು ಬಂದಿರೋ ರೋಡಿಗೆ ಇದು ಎಲ್ಲ ಬೂಸ್ ಇಟ್ಟದೇನು. ಬೂಸ್ ಅಂದ್ರೆ ಹುಳ ಬಿದ್ದು ಇದಾಗಿದೆ ಹಾ ಹುಳ ಬಿದ್ದು ಎಲ್ಲ ಇದಾಗಿಬಿಟ್ಟವ್ ಸರ್ ಇದು ಏನಿಲ್ಲ ಪುಡಿ ಪುಡಿ ಆಗಿದೆ ಇಲ್ಲ ಸರ್ ಅವರಿಂದ ಹೋಗ್ರಿ ನಾವು ಅಲ್ಲಮ್ಮ ನಿಮ್ಗೇನಿಲ್ಲ ಬಿಡ್ರಿ ನೀವು ತರ್ತೀರ ಕೊಡೋದು ಗೌರ್ಮೆಂಟ್ ಕೊಡ್ತೈತೆ ಅವ್ರಿಗೆ ಇದಾಗ್ತದೆ ನೀವು ಯಾಕೆ ಅಷ್ಟು ಇದು ಮಾಡ್ತೀರಿ? ಅಲ್ಲ ಗೌರ್ಮೆಂಟ್ ಅವ್ರು ಕೊಡ್ತಾರೆ ನೀವು ಖರೀದಿ ಮಾಡ್ಕೊಂಬಂದ್ರೆ ನಿಮ್ಗನ್ನಕ ನೀವು ಖರೀದಿ ಮಾಡ್ಕೊಂಬಂದಿಲ್ಲಲ್ಲ ಗೌರ್ಮೆಂಟ್ ಹಾಕೊಡಿ. ಪುಡಿ ಜಗ್ಗಿ ಐತೆ ಹುಳ ಇಂಥದ್ದು ಮತ್ತೆ ಹಿಂಗೆ ಹುಳ ಅದಲ್ಲ. ಹಾ ಹುಳ ಇದಾವಿಲ್ಲ ಎಲ್ಲ ಇಟ್ಟಿಟ್ಟದ. ಹಾ ಚೆನ್ನಾಗಿದಾವೇನು ಇದಿದಾವ? ಹಾ ಎಲ್ಲ ಹುಳ ಬಿದ್ದಿದ್ದು ಹುಳ ಬಿದ್ದಿದ್ದು ಅದಾವ. ಇವತ್ತು ಬಂದವೇನೋ ಇದು? ಗಾಡಿಯಿಂದ ಹೋಗ್ರಿ ನಮ್ಮಿಂದ ನೋಡಿ ಹುಳ ನೋಡ್ರಿ ಹೆಂಗೆ ಅಲ್ಲ ಇಂಥ ಮಕ್ಕಳಿಗೆ ಇಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಗಾಡಿಯಿಂದ ಹೋಗ್ಬಿಡ್ರಿ ಅದಾದ್ರೆ ಕಿರಿಕಿರಿ ನಂಗೆ. ಇಲ್ಲೆಲ್ಲಿ ತೋರಿಸಿಲ್ಲ ಈ ಥರ ಸರ್ಕಾರ ಕೊಡೋದು ಕೊಡ್ತಾರೆ ಸಣ್ಣ ಮಕ್ಕಳು ಸಣ್ಣ ಮಕ್ಕಳ್ರಿ ನಾಳೆ ಮುಂಜಾನೆ ಇವ್ರಿಗೆ ಬರ್ತದೆ ಇವಾಗ ನಾಳೆ ಮುಂಜಾನೆ ಯಾಕಂದ್ರೆ ಅಂಗನವಾಡಿ ಹುಡುಗರು ಬಂದು ಕೇಸಿ ಇಲ್ಲಿ ಏನೋ ತಿಂತಾರ ತಿಂದು ಕೇಸಿದಾದ್ರೆ ಏನು ಮಾಡ್ತಾರೆ ಸರ್? ಅಂದ್ರೆ ಪ್ರತಿ ಹಿಂಗೆ ಮಾಡ್ತಾರಲ್ಲ. ಹಾ ನಾವು ಈ ತರ ಇವಾಗ ಇದೇ ಬಸ್ ಸ್ಟ್ಯಾಂಡ್ ನೋಡಿರೋದು ಇವಾಗ ಎಷ್ಟು ಬಂದಿರೋ ರೋಡಿಗೆ ಇದು ಎಲ್ಲ ಬೂಸ್ ಇಟ್ಟದೇನು. ಬೂಸ್ ಅಂದ್ರೆ ಹುಳ ಬಿದ್ದು ಇದಾಗಿದೆ ಹಾ ಹುಳ ಬಿದ್ದು ಎಲ್ಲ ಇದಾಗಿಬಿಟ್ಟವ್ ಸರ್ ಇದು ಏನಿಲ್ಲ ಪುಡಿ ಪುಡಿ ಆಗಿದೆ ಇಲ್ಲ ಸರ್ ಅವರಿಂದ ಹೋಗ್ರಿ ನಾವು ಅಲ್ಲಮ್ಮ ನಿಮ್ಗೇನಿಲ್ಲ ಬಿಡ್ರಿ ನೀವು ತರ್ತೀರ ಕೊಡೋದು ಗೌರ್ಮೆಂಟ್ ಕೊಡ್ತೈತೆ ಅವ್ರಿಗೆ ಇದಾಗ್ತದೆ ನೀವು ಯಾಕೆ ಅಷ್ಟು ಇದು ಮಾಡ್ತೀರಿ? ಅಲ್ಲ ಗೌರ್ಮೆಂಟ್ ಅವ್ರು ಕೊಡ್ತಾರೆ ನೀವು ಖರೀದಿ ಮಾಡ್ಕೊಂಬಂದ್ರೆ ನಿಮ್ಗನ್ನಕ ನೀವು ಖರೀದಿ ಮಾಡ್ಕೊಂಬಂದಿಲ್ಲಲ್ಲ ಗೌರ್ಮೆಂಟ್ ಹಾಕೊಡಿ. ಪುಡಿ ಜಗ್ಗಿ ಐತೆ ಹುಳ ಇಂಥದ್ದು ಮತ್ತೆ ಹಿಂಗೆ ಹುಳ ಅದಲ್ಲ. ಹಾ ಹುಳ ಇದಾವಿಲ್ಲ ಎಲ್ಲ ಇಟ್ಟಿಟ್ಟದ. ಹಾ ಚೆನ್ನಾಗಿದಾವೇನು ಇದಿದಾವ? ಹಾ ಎಲ್ಲ ಹುಳ ಬಿದ್ದಿದ್ದು ಹುಳ ಬಿದ್ದಿದ್ದು ಅದಾವ. ಇವತ್ತು ಬಂದವೇನೋ ಇದು? ಗಾಡಿಯಿಂದ ಹೋಗ್ರಿ ನಮ್ಮಿಂದ ನೋಡಿ ಹುಳ ನೋಡ್ರಿ ಹೆಂಗೆ ಅಲ್ಲ ಇಂಥ ಮಕ್ಕಳು ಇಂಥದ್ದು ಮತ್ತೆ ಹಿಂಗೆ ಹುಳ ಅದಲ್ಲ. ಹಾ ಹುಳ ಇದಾವಿಲ್ಲ ಎಲ್ಲ ಇಟ್ಟಿಟ್ಟದ. ಹಾ ಚೆನ್ನಾಗಿದಾವೇನು ಇದಿದಾವ? ಹಾ ಎಲ್ಲ ಹುಳ ಬಿದ್ದಿದ್ದು ಹುಳ ಬಿದ್ದಿದ್ದು ಅದಾವ. ಇವತ್ತು ಬಂದವೇನೋ ಇದು? ಮಾನ್ವಿ ತಾಲೂಕಲ್ಲಿ
ಅಪೌಷ್ಟಿಕ ಆಹಾರ ಪೂರೈಕೆ ಆಗ್ತಾ ಇದೆ. ಇದ್ರ ಬಗ್ಗೆ ಧ್ವನಿ ಎತ್ತಿದೆ ಈಡನ್ಸ್ ನ್ಯೂಸ್. ಈಗ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಆಹಾರ ಪೂರೈಕೆ ಆಗ್ತಾ ಇದೆ. ಅನಾಮಧೇಯ ವ್ಯಕ್ತಿಗಳಿಂದ ಮೊಟ್ಟೆ ಕೂಡ ಸರಬರಾಜಾಗ್ತಾ ಇದೆ. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಹುಳ ಹುಟ್ಟೆ ಬಂದಿರುವಂತ ಆಹಾರಗಳನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ನಿಜ ಅವ್ರಿಗೆ ಮನುಷ್ಯತ್ವನೇ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ನೋಡ್ತಾ ಇದ್ರ ಈ ರೀತಿಯಾದಂತ ಫುಡ್ ಗಳನ್ನ ಮಕ್ಕಳಿಗೆ ಕೊಟ್ರೆ ಅವರ ಇಮ್ಯುನಿಟಿ ಪವರ್ ಅದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರುತ್ತಾ? ಇವ್ರಿಗೆ ಒಂದು ಯೋಚನೆ ಶಕ್ತಿ ಬೇಡವಾ? ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ವರದಿಗಾರರು ಮಾತ್ರನೇ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಾದಂತ CDPO ಅಧಿಕಾರಿಯಾದಂತ ಮನ್ಸೂರ್ ಅಹಮದ್ ಅವರನ್ನ ಕೂಡ ನಾವು ಸಂಪರ್ಕ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಆದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಿಚ್ ಆಫ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅವರು ಸಹ ನಮ್ಮ ಒಂದು ಸಂಪರ್ಕಕ್ಕೆ ಸಿಗ್ಲಿಲ್ಲ. ಇನ್ನು ಮಹದೇವಿಯಾದಂತ ಮೇಲ್ವಿಚಾರಕರು, ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರು ಅವರನ್ನು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅರಿವು ಮೂಡಿಸೋಣ, ಮಕ್ಕಳಿಗೆ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಅವ್ರಿಗೂ ಸಹ ಕರೆ ಮಾಡಿದ್ವಿ. ಆದ್ರೆ ಅವರು ಸಹ ನಮ್ಮ ಸಂಪರ್ಕಕ್ಕೆ ಸಿಗ್ಲಿಲ್ಲ. ಇನ್ನು ಮುಖ್ಯವಾಗಿ ಉಪನಿರ್ದೇಶಕರು, ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದಂತ ನವೀನ್ ಸರ್ ಅವ್ರಿಗೂ ನಾವು ಕರೆ ಮಾಡಿದ್ವಿ. ಆದ್ರೆ ಒಂದು ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಅವರ ಗಮನಕ್ಕೆ ಸರಿಯಾಗಿ ತರೋಕ್ಕಾಗ್ಲಿಲ್ಲ. ಆದ್ರೆ ಹೇಳಿದೀವಿ, ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಈಗ ಇವರ ಗಮನಕ್ಕೆ ಬರ್ತಾ ಇದೆ, ಎಲ್ಲ ಅಧಿಕಾರಿಗಳ ಗಮನಕ್ಕೆ ನಾವು ತಿಳಿಸ್ತಾ ಇದ್ದೀವಿ ಅಂತ ಹೇಳ್ಬೇಕಾದ್ರೆ ಇವರುಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಮಕ್ಕಳ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ, ಮೊಟ್ಟೆ ಕರಿತಿದ್ದಾರೆ, ಅದು ಬೇರೆ ಯಾರು ಅಲ್ಲ ಅಧಿಕಾರಿಗಳು. ಹಾಗಾದ್ರೆ ಇವ್ರುಗಳನ್ನ ಏನಂತ ಕರಿಬೇಕು ನಾವು? ಕಳ್ಳ ಅಧಿಕಾರಿ ಅಂತ ಕರೆದ್ರು ತಪ್ಪಾಗೋದಿಲ್ಲ. ಸಾರ್ವಜನಿಕರು ಈಗ ಇಷ್ಟೆಲ್ಲ ಆರೋಪವನ್ನ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳ ಊಟವನ್ನ ಕದೀತಾ ಇದ್ದಾರೆ, ನಮ್ಮ ಮಕ್ಕಳ ಜೀವನವನ್ನ ಇವರು ಕಿತ್ಕೊಳ್ತಾ ಇದ್ದಾರೆ ಅನ್ನೋ ಇಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕಾಗಾದ್ರೆ ಈ ಅಧಿಕಾರಿಗಳ ಮೇಲೆ ಮಾಡ್ತಾ ಇರುವಂತ ಆರೋಪ ನಿಜನಾ, ಅಥವಾ ಯಾಕೆ ಅಧಿಕಾರಿಗಳು ಇಷ್ಟೊಂದು ಉಡಾಫೆತನದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇದಕ್ಕೆಲ್ಲ ಇವರು ಯಾವ ರೀತಿಯಾದಂತ ಉತ್ತರವನ್ನ ಕೊಡ್ತಾರೆ ಕಾದು ನೋಡ್ಬೇಕಾಗಿದೆ. ಸರ್ಕಾರ ಕೊಡೋದು ಕೊಡ್ತಾರೆ. ಸಣ್ಣ ಮಕ್ಕಳು ವೀರೇಶ್ ಅಂತ ಹೇಳಿ ಯಾವ ಸರ್? ನಮ್ದು ಪರ್ವಿ ಸರ್ ಏನ್ ಸಮಸ್ಯೆನು? ಸಮಸ್ಯೆ ಸರ್, ಅಂಗನವಾಡಿಯಲ್ಲಿ ಮೊಟ್ಟೆಗಳನ್ನು ಸೈಜ್ ಸಣ್ಣದಾಗಿದೆ. ಆಮೇಲೆ ಈ ಫುಡ್ ಬೇಳೆ ಹುಳ ಹತ್ತಿರ್ತಕ್ಕಂತ ಬೇಳೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಮಕ್ಕಳಿಗೆ ಅದನ್ನೆಲ್ಲ ತಿಂದು ಪಾಯ್ಸನ್ ಆಗಿ ಏನಾದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಸರ್ಕಾರ ಏನು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿದೆ ಅಂತ ನನ್ಗನಿಸ್ತಾ ಇದೆ. ಅಲ್ಲ ಸರ್, ಈ ರೀತಿಯಾಗಿ ಇದು ಅಂದ್ರೆ ಫುಡ್ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅಂಗನವಾಡಿ ಶಾಲೆ ಮಕ್ಕಳಿಗೆ ಮೊಟ್ಟೆ ಚಿಕ್ಕದು ಕೊಡ್ತಾರೆ ಅಂದ್ರೆ ಸರ್ಕಾರ ಕೊಡ್ತಕ್ಕಂಥದ್ದು ಸೈಜ್ ಎಷ್ಟು, ಇವರು ಸಪ್ಲೈ ಮಾಡ್ತಕ್ಕಂಥ ಸೈಜ್ ಎಷ್ಟು ಸರ್? ಈ ರೀತಿ ಆದ್ರೆ ಮಕ್ಕಳ ಹೆಸರು ಮೇಲೆ ಲೂಟಿ ಮಾಡಕತ್ತದ ಸರ್ಕಾರ. 100% ಸರ್ ಲೂಟಿ ಮಾಡ್ತಾ ಇದ್ದೆ ಅಂತಾನೆ ನಾನು ಹೇಳ್ಬೋದು ಸರ್. ಮತ್ತೆ ಹೆಂಗ ಸರ್ ಈ ರೀತಿ ಆದ್ರೆ ಹೆಂಗ ಸರ್ ಮಕ್ಕಳ ಹೆಸರು ಮೇಲೆ ಮಾಡಿದ್ರೆ? ಸರ್ ಇದು ಕ್ರಮ ಕೈಗೊಳ್ಬೇಕು ಸರ್. ಸರ್ಕಾರ ಏನಿದೆ ಇದನ್ನೆಲ್ಲ ನೋಡ್ಬೇಕು ಸರ್. ಇದೆಲ್ಲ ಈ ರೀತಿಯಾಗಿ ಹುಳ ಹತ್ತಿರ್ತಕ್ಕಂಥದ್ದು ಮಕ್ಕಳಿಗೆ ಹಾಕೋದ್ರೆ ಅವ್ರು ಏನ್ ಮಾಡ್ತಾರೆ, ಅದನ್ನೇ ಅವರು ಬೇಯಿಸಿ ಮಕ್ಕಳಿಗೆ ಹಾಕ್ತಾರೆ. ನಾಳೆ ಮುಂಜಾನೆ ನಮ್ಮ ಮಕ್ಕಳನ್ನ ಆಸ್ಪತ್ರೆ ಸೇರ್ಬೋದು, ಅನಾರೋಗ್ಯದಿಂದ ಹಾಳಾಗ್ಬೋದು ಸರ್. ಅಲ್ಲ ಸರ್, ಮತ್ತೆ ಈ ರೀತಿಯಾಗಿ ಅಂದ್ರೆ ಮಕ್ಕಳ ಹೆಸರು ಮೇಲೆ ಸರ್ಕಾರ ಪೌಷ್ಟಿಕ ಆಹಾರ ಕೊಡುತ್ತೆ. ಈ ರೀತಿಯಾಗಿ ಕೊಡ್ತಕ್ಕಂಥದ್ದು ಪೌಷ್ಟಿಕ ಆಹಾರನ ಅಪೌಷ್ಟಿಕ ಆಹಾರನ ಸಪ್ಲೈ ಮಾಡಿದ್ರೆ ಮಕ್ಕಳು ಯಾವ ರೀತಿ ಬೆಳಿತಾರೆ ಸರ್? ಈ ರೀತಿ ಆದ್ರೆ ಬೆಳೆಯಕ್ಕೆ ಚಾನ್ಸೇ ಇಲ್ಲ ಸರ್. ಈ ಸರ್ಕಾರ ಅದನ್ನ ಕೈಗೆತ್ತಿಬೇಕು, ನೋಡ್ಬೇಕು ಸರ್. ಅದನ್ನ ಬಂದು ಪರಿಶೀಲನೆ ಮಾಡ್ಬೇಕು. ಮೇಲಾಧಿಕಾರಿಗಳು ಯಾರು ಬರ್ತಾ ಇಲ್ಲ, ನೋಡ್ತಾ ಇಲ್ಲ. ಇದಕ್ಕೆಲ್ಲ ಏನು ದೊಡ್ಡ ವ್ಯಕ್ತಿಗಳು ಏನಾದ್ರು ಶಾಮೀಲಾಗಿದ್ದಾರೆ ಏನಂತಾನು ಕೂಡ ಗೊತ್ತಾಗ್ತಾ ಇಲ್ಲ. ಅಲ್ಲ ಸರ್, ಈಗ ಈ ರೀತಿಯಾಗಿ ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲರೂ ಲೂಟಿ ಮಾಡ್ತಾರ ಮಕ್ಕಳ ಹೆಸರು ಮೇಲೆ. ಏನ್ ಸರ್ ಇದು? ಚಿಕ್ಕ ಮೊಟ್ಟೆ ಸಪ್ಲೈ ಮಾಡೋದು, ಆಹಾರ ಪದಾರ್ಥಗಳನ್ನು ಕಳಪೆ ಮಟ್ಟದ್ದು ಸಪ್ಲೈ ಮಾಡೋದು, ಏನ್ ಸರ್ ಇದೆಲ್ಲ ದುರಾಡಳಿತ? ಈ ದೇಶನ ದುರಾಡಳಿತ ಮಾಡಕತ್ತಾರ ಈ ರಾಜಕಾರಣಿಗಳು ಎಲ್ಲರೂ ಸೇರಿ ಅಂತಾನೆ ಹೇಳ್ಬೋದು ಸರ್. ಅಲ್ಲ ಸರ್, ಹಿಂಗಾದ್ರೆ ಹೆಂಗ್ ಸರ್ ಪರಿಸ್ಥಿತಿ ಮಕ್ಕಳದು? ಸರ್ ಈಗ ನಾವು ಏನಂದ್ರೆ ಸರ್, ನಾವು ಮಾಡ್ತಕ್ಕಂಥದ್ದು ಈ ರಾಜಕಾರಣಿಗಳು ನಾವೇನಾದ್ರೂ ಇದು ಫಾಲೋ ಮಾಡ್ಕೊಂತ ಹೋದ್ರೆ ದೊಡ್ಡ ವ್ಯಕ್ತಿಗಳು ನಮ್ನ ಏನಾದ್ರು ಕಟ್ಟಿ ಹಾಕಬಹುದು ಸರ್. ಅಂದ್ರೆ ಮಾತಿನಿಂದ ಆಯ್ತು, ಯಾವ್ದೋ ಒಂದ್ ಇದರಿಂದ ಆಯ್ತು. ಅಂದ್ರೆ ಮಕ್ಕಳ ಹೆಸರು ಏನಾದ್ರು ಹಾಳಾಗಲಿ, ಮಕ್ಕಳು ಚಿಕ್ಕ ಮಕ್ಕಳು ಅವ್ರಿಗೆ ನಮ್ಮ ಬಡವ್ರ ಮಕ್ಕಳು ಬೆಳಿಬೇಕಂತಾನೆ ಇಲ್ಲ ಸರ್. ಮತ್ತೆ ಹೆಂಗ ಸರ್? ಮತ್ತೆ ಯಾವ ರೀತಿ? ಮತ್ತೆ ಸರ್ಕಾರನೇ ಅದು ಯಾವ ರೀತಿ ಅಂತ ಅವರೇ ನೋಡ್ಬೇಕು ಸರ್. ಮತ್ತೆ CDPO ಇದಾರಲ್ಲ ಸರ್, ಮನ್ಸೂರ್ ಅಹಮದ್ ಅವರು. ಹೌದೌದು ಸರ್. ಮತ್ತೆ ಅವ್ರ ಏನ್ ಮಾಡ್ಬೇಕು ಸರ್ ಡ್ಯೂಟಿ? ಅವ್ರ ಡ್ಯೂಟಿ ಮಾಡ್ತಾರೋ ಬಿಡ್ತಾರೆ ಸರ್. ಅವ್ರು ಇಲ್ಲಿ ಒಂದ್ಸಲಾರು ಬಂದಿಲ್ಲ. ಮತ್ತೆ ಹೆಂಗ್ ಸರ್ ಮತ್ತೆ ಈ ರೀತಿ ಆಗಾದ್ರೆ? ನೋಡ್ಬೇಕು ಸರ್, ನಿಮ್ಮಂತವ್ರೆ ಅದನ್ನೇನು ಇದು ಮಾಡ್ಬೇಕು. ನಮ್ಮ ಹೆಸರು ಹುಸೇನ್ ಸರ್. ಯಾವ ಸರ್ ನಿಮ್ದು? ನಮ್ದು ಪರ್ವಿ ಸರ್. ಏನ್ ಸರ್ ಸಮಸ್ಯೆ ಏನಿದು? ಏನಿಲ್ಲ ಸರ್, ಅಂಗನವಾಡಿ ನಮ್ ಚಿಕ್ಕ ಮಕ್ಕಳಿದಾವೆ. ಅವೆಲ್ಲ ಫುಡ್ ಎಲ್ಲ ಇಲ್ಲೆಲ್ಲ ತಂದಿರೋವೆಲ್ಲ ಇದು ಹುಳ ಬಿದ್ದು ಏನೋ ಇದಾಗಿ
ನಾಳೆ ನಮ್ಮ ಮಕ್ಕಳಿಗೆ ಯಾರು ಜವಾಬ್ದಾರಿ? ಅಲ್ಲ ಸರ್, ಮತ್ತೆ ಈ ರೀತಿ ಆಗಿದೆ ಆದ್ರೆ ಹೆಂಗ ಸರ್ ಮಕ್ಕಳ ಹೆಸರು ಲೂಟಿ ಮಾಡೋದೆಲ್ಲ? ಗೌರ್ಮೆಂಟ್ ಅಂತಂತ ಅಂದ್ಕೇಸಿ ಅವರೇ ಸರ್ಕಾರವರೇ ಇದ್ ಮಾಡ್ಬೇಕು ಸರ್. ನಾವ್ ಏನ್ ಮಾಡಕ್ಕಾಗಲ್ಲ. ನಾವು ನೋಡಿದಿಲ್ವ ಸರ್, ಇವಾಗ ಜಸ್ಟ್ ಇದೇ ಬಂದಿದ್ದು ಲೋಡ್. ಆ ಲೋಡ್ ಇಂದ ನೋಡಿದೀವಿ ಸರ್, ಅದೆಲ್ಲ ಇದು ಉಳೋಗಿದ್ದು ಪುಡಿ ಪುಡಿ ಆಗಿದೆ ಸರ್. ಅಂದ್ರೆ ಮಕ್ಳಿಗೆ ಅದನ್ನೇ ಕೊಡ್ತದ್ರ? ಅದೇನೆ ಮತ್ತೆ ಸರ್, ನಾವು ಇವಾಗ ನೋಡಿರೋದು ನಾವು ಅಷ್ಟೇ ಸರ್ ಹೇಳೋದು. ಅಲ್ಲ ಸರ್, ಮಕ್ಳಿಗೆ ಅದನ್ನೇ ಕೊಡ್ರಿ, ನಾವು ತಗೋರಿ, ಯಾರು ಜವಾಬ್ದಾರಿ ಸರ್? ನಾವು ಪ್ರಶ್ನೆ ನಾವು ಗೌರ್ಮೆಂಟ್ ಕೇಳ್ಬೇಕು ಸರ್, ನಾವು ಸರ್ಕಾರ. ಅಲ್ಲ, ಮಕ್ಳು ಈ ರೀತಿ ಏನಂತವ್ರ ಮಕ್ಳ ಹೆಸರು ಲೂಟಿ ಮಾಡಕತ್ತದ ಇವರೆಲ್ಲ ಸೇರಿ. ಅಧಿಕಾರಿಗಳು ಏನ್ ಕೆಲಸ ಏನು ಸರ್? ಮತ್ತೆ ಅಧಿಕಾರಿಗಳು ಇದೇ ತರಾಗಿ ಇದು ಮಾಡ್ತಾ ಇರಬಹುದು ಅನಿಸ್ತದೆ ಸರ್ ನಮ್ಗೆ. ಯಾವ ರೀತಿ ಇದೆ ಸರ್ ಇದೆಲ್ಲ ಫುಡ್ ಪಾಯ್ಸನ್ ಎಲ್ಲ ಇದಾದ್ರೆ ನಮ್ಮ ಮಕ್ಕಳಿಗೆ ನಾಳೆ ಮುಂಜಾನೆ ನಮ್ಗೆ ಇದಾಗುತ್ತೆ ಸರ್. ಮತ್ತೆ ಹಿಂಗಾದ್ರೆ ಹೆಂಗ್ರಿ? ದಿಕ್ಕ ಯಾರು ಇರ್ಕಮ್ಮ? ದಿಕ್ಕ ಯಾರ ಸರ್? ನಾವು ಇಲ್ಲೆಲ್ಲ ಬಡತನ ರೀತಿಯಲ್ಲಿ ಎಲ್ಲ ಹುಡುಗರ್ನೆಲ್ಲ ಬಿಟ್ಟು ಕೇಸಿ ಹೋಗ್ತಿರ್ತೀವಿ ಸರ್. ಎಲ್ಲ ಏನೋ ತಿಂದು ಕೇಸಿ ಹುಡುಗರ್ದು ಅದು ಇದು ಬೀಳ ಎಲ್ಲ ನೋಡಿ ಕೇಸಿ ಸರ್. ನಾವ್ ಎಷ್ಟೇ ನೋಡಿರೋದು, ನಾವೇನು ಬರಲ್ಲ, ಹುಡುಗರನ್ನ ಕಳಿಸ್ತೀವಿ ಶಾಲೆಗೆ ಅಂತ ಅಂದ್ಕೇಸಿ ನಮ್ಗೆ ಇದ್ರಿ ಸರ್. ಏನು ಅಂಗನವಾಡಿ ಕೇಂದ್ರಗಳಿಗೆ ಕಡಿಮೆ ಗುಣಮಟ್ಟದ ಆಹಾರವನ್ನ ಪೂರೈಕೆ ಮಾಡಿ, ಇದರ ಜೊತೆಗೆ ಸರ್ಕಾರಕ್ಕೆ ನಾವು ಒಳ್ಳೆ ಗುಣಮಟ್ಟದ ಆಹಾರವನ್ನ ಕೊಡ್ತಾ ಇದೀವಿ ಅಂತ ಕೋಟ್ಯಾಂತರ ರೂಪಾಯಿಯನ್ನ ಲೂಟಿ ಮಾಡ್ತಾ ಇದ್ದೀರಾ. ಆದ್ರೆ ಇಲ್ಲಿ ತುಂಬಾ ಲಾಸ್ ಆಗ್ತಾ ಇರೋದು ಬಡ ಮಕ್ಕಳಿಗೆ. ಯಾಕಂತ ಹೇಳಿದ್ರೆ ನೀವು ಕೊಡ್ತಾ ಇರುವಂತ ಕಳಪೆ ಗುಣಮಟ್ಟದ ಆಹಾರವನ್ನ ಪಾಪ ಹೊಟ್ಟೆ ಹಸಿವಿನಿಂದ ತಿಂತಾರೆ, ಆದ್ರೆ ಅವರ ಒಂದು ಜೀವನಕ್ಕೆ ಅದು ಎಷ್ಟು ವಿಪರ್ಯಾಸ ಆಗುತ್ತೆ ಅಂತ ಅವರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಅಲ್ಲಿರುವಂತಹ ಬಡ ಜನರು ಸಹ ಏನು ಮಾಡೋಕ್ಕಾಗಲ್ಲ, ಸರ್ಕಾರನೇ ನಮ್ಮನ್ನ ಕಿತ್ತು ತಿಂತಾ ಇದೆ ಅನ್ನೋ ಒಂದು ಬೇಜಾರಿನಲ್ಲೇ ನೀವು ಕೊಡ್ತಾ ಇರುವಂತ ಕಳಪೆ ಮಟ್ಟದ ಆಹಾರವನ್ನ ಕೂಡ ಅವರು ಸಹ ಸೇವಿಸ್ತಾ ಇದ್ದಾರೆ. ಇದೆಲ್ಲ ನಿಮ್ಮ ಕಣ್ಣಿಗೆ ನೀವು ಇದಕ್ಕೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ. ನಿಜವಾಗ್ಲೂ ನೀವು ಸರ್ಕಾರಿ ಅಧಿಕಾರಿಯಾಗಿ ನೀವು ತಗೊಳ್ತಾ ಇರುವಂತ ಸಂಬಳಕ್ಕೂ ನೀವು ಯೋಗ್ಯರಲ್ಲ ಅಂತ ಒಂದಷ್ಟು ಹೇಳ್ತಾ ಇದ್ದಾರೆ ಸಾರ್ವಜನಿಕರು. ಹಾಗಾದ್ರೆ ಇದು ಒಂದು ನ್ಯೂಸ್ ಮಾಡೋದ್ರ ಮೇಲೂ ಸಹ ಈ ಆರೋಪವನ್ನ ನೀವು ಕಡೆಗಣಿಸ್ತೀರಾ ಅಥವಾ ಏನ್ ಆಗ್ತಾ ಇದೆ ಅಲ್ಲಿ ಅಂತ ಒಂದು ಪರಿಶೀಲನೆಯನ್ನ ಮಾಡಿ ಅಲ್ಲಿ ಮಕ್ಕಳಿಗೆ ಆಗ್ತಾ ಇರುವಂತ ಅನ್ಯಾಯವನ್ನ ನೀವು ತಡೆಗಟ್ತೀರಾ? ಕಾದು ನೋಡ್ಬೇಕಾಗಿದೆ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.